ನಡುವೆ ಯಾವಾಗ, ಹೇಗೆ, ಎಲ್ಲಿ ಹುಟ್ಟಿಕೊಳ್ಳುತ್ತೆ ಅನ್ನೋದನ್ನ ಹೇಳೋದಕ್ಕೆ ಸಾಧ್ಯನೇ ಇಲ್ಲ ಅನ್ನೋ ಮಾತಿದೆ. ಇದಕ್ಕೆ ಪಕ್ಕಾ ಸಾಕ್ಷಿ ಅಂದ್ರೆ ಚಿಕ್ಕಮಗಳೂರಿನಲ್ಲಿ ನಿನ್ನೆ ನಡೆದಂತ ಒಂದು ಮದುವೆ. ಚಿಕ್ಕಮಗಳೂರು ನಗರದ ಅಂಬೇಡ್ಕರ್ ಭವನದಲ್ಲಿ ಸಾಮೂಹಿಕ ವಿವಾಹ ಸಮಾರಂಭದಲ್ಲಿ ನಿನ್ನೆ ವಿಶೇಷವಾದಂತಹ ಜೋಡಿಯೊಂದು ಹೊಸ ಬದುಕಿಗೆ ಕಾಲಿಟ್ಟಿದೆ. ಪರಿಶಿಷ್ಟ ಜಾತಿಯ ಹುಡುಗಿ ಸಾವಿತ್ರಿ ಹಾಗೂ ಬ್ರಾಹ್ಮಣ ಸಮುದಾಯದ ಯುವಕ ಸಚಿನ್ ನಿನ್ನೆ ಹೊಸ ಜೀವನವನ್ನ ಆರಂಭಿಸಿದ್ದಾರೆ. ಇವರಿಬ್ಬರದು ಪಕ್ಕಾ ಲವ್ ಮ್ಯಾರೇಜ್. ಇಬ್ಬರ ನಡುವೆ ಪ್ರೀತಿ ಹೇಗೆ ಹುಟ್ಟಿಕೊಳ್ತು ಅಂತ ಹೇಳ್ತಾ ಹೋದ್ರೆ ನಿಜಕ್ಕೂ ನೀವು ಅಚ್ಚರಿಯನ್ನ ವ್ಯಕ್ತಪಡಿಸ್ತೀರಾ. ಹೀಗೆಲ್ಲ ಪ್ರೀತಿ ಮೂಡುತ್ತಾ, ಹೀಗೆಲ್ಲ ಆಗೋದಕ್ಕೆ ಸಾಧ್ಯನಾ ಅನ್ನೋ ಪ್ರಶ್ನೆ ನಿಮ್ಮನ್ನ ಕಾಡುತ್ತೆ. ಆದ್ರೆ ಇದು ನಿಜಕ್ಕೂ ಸತ್ಯವಾದಂತಹ ವಿಚಾರ. ಇವರಿಬ್ಬರ ನಡುವೆ ಪ್ರೀತಿ ಮೂಡೋದಕ್ಕೆ ಕಾರಣವಾಗಿದ್ದು ಎಟಿಎಂ ಕೇಂದ್ರ. ಅಷ್ಟಕ್ಕೂ ಎಟಿಎಂ ಹೇಗೆ ಇವರಿಬ್ಬರ ನಡುವೆ ಪ್ರೀತಿ ಮೂಡಿಸ್ತು ಅಂತ ಪ್ರಶ್ನೆ ಬರ್ಬೋದು. ಅಂದ್ಹಾಗೆ ಒಮ್ಮೆ ಸಾವಿತ್ರಿ ಅವರು ಎಟಿಎಂ ಮಷೀನ್ ನಿಂದ ಹಣ ಪಡ್ಕೊಳ್ಳೋದಕ್ಕೆ ಅಂತ ಎಟಿಎಂ ಕೇಂದ್ರವೊಂದಕ್ಕೆ ಹೋಗಿದ್ರು. ಅಲ್ಲಿಗೆ ಸಚಿನ್ ಅವರು ಈ ಲಾಬಿಯಲ್ಲಿ ಖಾತೆಗೆ ಹಣ ಹಾಕಿಕೊಳ್ಳೋದಕ್ಕೆ ಅಂತ ಬಂದಿದ್ದಾರೆ. ಇದೇ ಸಂದರ್ಭದಲ್ಲಿ ಸಾವಿತ್ರಿ ಅವರು ಹಣವನ್ನ ಮಷೀನ್ ನಿಂದ ತೆಗೆಯೋದಕ್ಕೆ ಪರದಾಡ್ತಾ ಇದ್ರು. ಆ ಸಂದರ್ಭದಲ್ಲಿ ಸಚಿನ್ ಅವರಿಗೆ ಹೆಲ್ಪ್ ಮಾಡಿದ್ದಾರೆ. ಇಬ್ರು ಮಾತಾಡ್ತಾ ಪರಸ್ಪರ ತಮ್ಮ ನಂಬರ್ ಅನ್ನ ಶೇರ್ ಮಾಡ್ಕೊಂಡಿದ್ರು. ಅಲ್ಲಿಂದ ಇಬ್ಬರ ನಡುವೆ ಕಾಂಟ್ಯಾಕ್ಟ್ ಆಗಿದೆ, ಪರಸ್ಪರ ಮೆಸೇಜ್, ಕಾಲ್ ಅಂತ ಹಾಗೆ ಮುಂದುವರೆದು ಇಬ್ಬರ ನಡುವೆ ಪ್ರೀತಿ ಮೂಡಿದೆ. ಪರಿಶಿಷ್ಟ ಜಾತಿಯ ಸಾವಿತ್ರಿ ಹಾಗೆ ಬ್ರಾಹ್ಮಣ ಸಮುದಾಯದ ಸಚಿನ್ ಇಬ್ರು ಕೂಡ ಮದುವೆ ಆಗೋದಕ್ಕೆ ನಿರ್ಧರಿಸಿದ್ದಾರೆ. ಜಾತಿಯ ಹಂಗು ಮೀರಿ ಮದುವೆ ಆಗ್ಬೇಕು ಅಂತ ಡಿಸೈಡ್ ಮಾಡಿ ಎರಡೂ ಮನೆಯವರು ಕೂಡ ಅವರ ಒಪ್ಪಿಗೆಗೆ ಮನವಿಯನ್ನ ಮಾಡಿಕೊಂಡು ಪರಸ್ಪರ ಎರಡೂ ಮನೆಯವರು ಒಪ್ಪಿದ ಮೇಲೆ ಹೊಸ ಬದುಕಿಗೆ ಕಾಲಿಡೋದಕ್ಕೆ ನಿರ್ಧರಿಸ್ತಾರೆ. ಅದರಂತೆ ನಿನ್ನೆ ನಡೆದಂತ ಒಂದು ಸಾಮೂಹಿಕ ವಿವಾಹ ಸಮಾರಂಭದಲ್ಲಿ ಇಬ್ರು ಕೂಡ ಹೊಸ ಬದುಕಿಗೆ ಕಾಲಿಟ್ಟಿದ್ದಾರೆ. ನನಗೆ ಇವರು ಒಂದು ಎಟಿಎಂ ಅಲ್ಲಿ ಸಿಕ್ಕಿದ್ದು. ಎಟಿಎಂ ಅಲ್ಲಿ ಕ್ಯಾಶ್ ನಾನು ಡ್ರಾ ಮಾಡೋಕ್ಕೆ ಅಂತ ಹೋದಾಗ ಇವ್ರು ನನಗೆ ಪರಿಚಯ ಆದರು. ಅಂದರೆ ಇವ್ರು ಕ್ಯಾಶ್ ಡ್ರಾ ಮಾಡೋಕ್ಕೆ ಬಂದರೆ ನಾನು ಕ್ಯಾಶ್ ಹಾಕಕ್ಕೆ ಬಂದಿದ್ದೆ. ಪ್ರಾಬ್ಲಮ್ ಆಗ್ತಿತ್ತು ಅಂತ ನಾನು ಸಹಾಯ ಮಾಡಿದೆ. ಆಗ ಒಂದು ಜಸ್ಟ್ ಇದರೊಳಗೆ ಅಲ್ಲೇನೋ ಪ್ರಾಬ್ಲಮ್ ಆಗಿದೆ ಅಂದರೆ ನಂಬರ್ ಕೊಟ್ಟು ಇದು ಮಾಡಿದ್ದು. ಆಗ ಹಿಂಗೆ ಒಂದ್ಸತಿ ಸಿಕ್ಕರು. ಏನೋ ಪ್ರಾಬ್ಲಮ್ ಆಗಿದೆ ಸರ್, ಸ್ವಲ್ಪ ಹೆಲ್ಪ್ ಮಾಡಿ ಅಂತೇಳಿ ಕೇಳ್ಕೊಂಡ್ರು. ಸರಿ ಅಂತ ನಾನು ಇದು ಮಾಡ್ಕೊಂಡೆ. ಆವಾಗ ಜಸ್ಟ್ ಹಂಗೆ ಫ್ರೆಂಡ್ಶಿಪ್ಪಲ್ಲಿ ಪರಿಚಯ ಆಗಿದ್ದು. ಮತ್ತಾದಮೇಲೆ ನನಗೆ ಅವರಿಗೂ ಸ್ವಲ್ಪ ಇದಾಗೋಯಿತು. ಆಮೇಲೆ ಹಂಗೆ ಕಂಟಿನ್ಯೂ ಆಯಿತು ಈ ವಿಚಾರಕ್ಕೆ. ಆಮೇಲೆ ಸಾಮೂಹಿಕ ವಿವಾಹ ಆಮೇಲೆ ನಾನು ಒಂದು ಕಡೆ ನೋಡಿದೆ ಈ ಥರ ಬಂತು ಅಂತೇಳಿ, ಎಲ್ಲ ಒಂದು ಕಡೆ ಪೇಪರಲ್ಲೋ ಸಮಥಿಂಗ್ ಎಲ್ಲೋ ಬಂತು ನಾನು ಇದಾಗಿದೆ. ಆಗ ಬಂದಾಗ ನಮ್ಮ ಅಪ್ಪನ ಹತ್ರ ಹಿಂಗೆ ಕೇಳಿದೆ, ಇವ್ರ ಹತ್ರನೂ ಹೇಳಿದೆ ಈ ಥರ ಇದೆ ನೋಡಿ ಅಂತ ಹೇಳಿದಾಗ ಅವ್ರ ಮನೆಯಲ್ಲೇ ಕೇಳಿ ನೋಡಿದೆ. ಅವ್ರ ಮನೆಯಲ್ಲೂ ಓಕೆ ಮಾಡ್ಕೊಳ್ಳೋದ್ರೆ ನಿಮ್ಗೆ ಇಷ್ಟ ಇದ್ದರೆ ನೀವು ಮಾಡ್ಕೊಳ್ಳಿ ಅಂತ ಹೇಳಿದರು. ಅವ್ರ ಅಪ್ಪ ಅಮ್ಮ ಅಣ್ಣನೆಲ್ಲ ಒಪ್ಪಿಸಿ ನಾನು ಮದುವೆ ಮಾಡ್ಕೊಂಡಿರೋದು. ಬೌದ್ಧ ಧರ್ಮವಾಗಿನೇ ನಾನು ಇವ್ರನ್ನ ನೋಡಿದ್ದೆ, ಅಂಬೇಡ್ಕರ್ದು ಇದೆಲ್ಲ ನೋಡಿದ್ದೆ, ಡ್ರೆಸ್ ಎಲ್ಲ ನೋಡಿದ್ದೆ. ಹಂಗಾಗಿ ಹೇಳ್ದಂಗೆ ಎ ಟಿ ಎಮ್ಮಲ್ಲಿ ಪರಿಚಯ ಆಗಿತ್ತು. ಅದಾದಮೇಲೆ ಜಸ್ಟ್ ಒಂದು ಫ್ರೆಂಡ್ ಆಗಿದ್ವಿ. ಫ್ರೆಂಡ್ ಆದಮೇಲೆ ಆಮೇಲೆ ಹಾಸ್ಪಿಟಲ್ ಎಲ್ಲ ಚೆನ್ನಾಗಿ ನೋಡ್ಕೊಂಡಿದ್ದಕ್ಕೆ ಇವ್ರ ಅಪ್ಪಾಜಿ ಬಂದು ನಮ್ಮ ಅಪ್ಪ ಅಮ್ಮನ ಹತ್ರ ಮತ್ತು ಅಣ್ಣನ ಹತ್ರ ನನ್ನ ಹತ್ರ ಫಸ್ಟು ಒಂಟಿಯಾಗಿ ಕರೆದು ಮಾತಾಡಿ ಈ ಥರ ಮದುವೆ ಆಗ್ತೀರಾ ಅಂತ ಕೇಳಿದ್ರು. ಇಲ್ಲ ನಾನು ಕ್ಯಾಸ್ಟ್ ಹಿಂಗಿದೆ, ನಾವು ನಾನ್ ವೆಜ್ ತಿನ್ನೋ ನಾವು ಎಸ್ಸೇ ಬರ್ತೀವಿ ಆದಿ ಕರ್ನಾಟಕ, ನೀವು ಬ್ರಾಹ್ಮಿಣ್ಸ್ ಅಂದಿದ್ದಕ್ಕೆ ಪರವಾಗಿಲ್ಲ ನಮ್ಮ ಹಾಸ್ಪಿಟಲ್ ಈಗ ಎಲ್ಲ ಡಾಕ್ಟರ್ಸು ದಮ್ಮವ್ರು ಇರ್ತಾರೆ ಅಂತ ಹೇಳೋಕ್ಕಾಗಲ್ಲ, ಜಾತಿ ನಾನು ಮಾಡಲ್ಲ, ನನ್ನ ಮಗನ ಚೆನ್ನಾಗಿ ನೋಡಿಕೊಂಡ್ರೆ ಸಾಕು ಅಂತ ಹೇಳಿ ನಮ್ಮ ಮಾವ ಮತ್ತು ಅಂದರೆ ಇವರಪ್ಪ ಎಲ್ಲ ನೋಡಿ ಮಾತಾಡಿ ಎಲ್ಲ ಹೋಗಿ ಒಂದು ಫಿಕ್ಸ್ ಮಾಡಿ ಆವಾಗ ನಮ್ಮ ಚಿಕ್ಕಮ್ಮ DSS ಇವ್ರು ನಮ್ಮ ಚಿಕ್ಕಮ್ಮ ಆಗಬೇಕು. ಆವಾಗ ನಾವು ಆಗಬೇಕು ಅಂತ ಇದ್ವಿ ಮದುವೆ. ಆವಾಗ ಇಲ್ಲ ಈ ಥರ ಸಾಮೂಹಿಕ ಇದೆ ಮಾಡ್ಕೊ ಅಂತ ಹೇಳಿ ಅವ್ರು ಇದು ಮಾಡಿದ್ದಕ್ಕೆ ನಾನು ಇಲ್ಲಿ ಪ್ರೀತಿಗೆ ಯಾವ ಹಂಗು ಕೂಡ ಇರಲ್ಲ. ನಿಜವಾಗ್ಲೂ ಪ್ರೀತಿ ನಿಜವಾಗಿದ್ರೆ ಆ ಪ್ರೀತಿ ಖಂಡಿತವಾಗ್ಲೂ ಗೆಲ್ಲತ್ತೆ. ಅದಕ್ಕೆ ಯಾವುದೇ ರೀತಿಯಾದಂಥ ಅಡೆತಡೆ ಬರೋದಿಲ್ಲ ಅನ್ನೋದನ್ನ ಈ ಜೋಡಿ ತೋರಿಸಿದ್ದಾರೆ. ನಿಜಕ್ಕೂ ಎಟಿಎಂ ಸೆಂಟರ್ನಲ್ಲಿ ಇಬ್ಬರ ನಡುವೆ ಒಂದು ಭೇಟಿ ಆಗುತ್ತೆ. ಆ ಭೇಟಿ ಇವತ್ತು ಅವರನ್ನ ದಂಪತಿಯನ್ನಾಗಿಸುತ್ತೆ ಅಂದ್ರೆ ನಿಜಕ್ಕೂ ಅಚ್ಚರಿ ಅಲ್ವಾ? ಚಿಕ್ಕಮಗಳೂರು ನಗರದಲ್ಲಿ ಬೌದ್ಧ ಪದ್ಧತಿಯಲ್ಲಿ ಉಚಿತ ಸಾಮೂಹಿಕ ವಿವಾಹ ನೆರವೇರಿದೆ. ಅದು ಬಾಬಾ ಸಾಹೇಬರ ಜಯಂತಿಯಲ್ಲಿ ಈ ಕಾರ್ಯಕ್ರಮ ಮಾಡಿರ್ತಕ್ಕಂಥದ್ದು ಶ್ಲಾಘನೀಯವಾದಂಥ ವಿಚಾರ. ಎಲ್ಲಕ್ಕಿಂತ ಮುಖ್ಯವಾಗಿ ದಲಿತ ಸಂಘಟನಾ ಸಮಿತಿಯ ರಾಜ್ಯಾಧ್ಯಕ್ಷರು ಮತ್ತು ಕಾರ್ಯಾಧ್ಯಕ್ಷರು ಅವರ ಪದಾಧಿಕಾರಿಗಳು ಭಾಳ ಶಿಸ್ತುಬದ್ಧವಾಗಿ ಧಮ್ಮದ ಒಂದು ಆಚರಣೆ ಮೂಲಕ ಈ ವಿವಾಹ ಕಾರ್ಯವನ್ನು ನೆರವೇರಿಸಿದ್ದಾರೆ. ಅವರೆಲ್ಲರಿಗೂ ಸದಾ ಬುದ್ಧ ಧಮ್ಮ ಸಂಘದ ರಕ್ಷೆ ದೊರಲಿ, ಹಾಗೆ ವಧುವರರು ಸುಖಮಯ ಜೀವನವನ್ನು ನಡೆಸುವಂತಾಗಲಿ ಅಂತೇಳಿ ಸಂದರ್ಭದಲ್ಲಿ ಹಾರೈಸ್ತೇನೆ. ಯಾವುದೇ ರೀತಿಯ ಆಡಂಬರದ ಆಚರಣೆ ಇಲ್ಲದೇ ಬುದ್ಧ ಧಮ್ಮ ಸಂಘಕ್ಕೆ ವಂದನೆಯನ್ನು ಸಲ್ಲಿಸಿ ಮಂಗಲಧಾರಣೆ ನೆರವೇರಿಸಲಾಗಿದೆ. ಸರಳವಾದ ಸುಂದರವಾದ ಜೀವನ ಈ ವಧುವರದಾಗಲಿ. ಯಾಕಂದರೆ ಇವರು ಖಂಡಿತವಾಗಿ ಸುಖಮಯ ಜೀವನವನ್ನು ನಡೆಸ್ತಾರೆ. ಯಾಕಂದರೆ ಅವರು ಯಾವುದೇ ರೀತಿ ಆಡಂಬರದ ಖರ್ಚಿಲ್ಲದೇ ಸರಳವಾಗಿ ಯೋಚನೆ ಮಾಡಿ ಅವರ ಆಲೋಚನೆ ಅವರಿಗೆ ಸುಖಮಯ ಜೀವನವನ್ನು
ತೋರಿಸ್ಕೊಡ್ತಕ್ಕಂಥ ಮಾದರಿ ಆಗುತ್ತೆ ಅಂತೇಳಿ ಸಂದರ್ಭದಲ್ಲಿ ಹಾರೈಸ್ತಾರೆ. ನಾವು ಈಗಾಗಲೇ ರಾಜ್ಯಕ್ಕೆ ಒಂದು ಮಾದರಿ ಆಗ್ತಕ್ಕಂತಹ ಬೌದ್ಧ ಧರ್ಮ ವಿಧಾನದಲ್ಲಿ ಒಂದು ಸಾಮೂಹಿಕ ಮದುವೆ ಮಾಡೋಕ್ಕಂತ ನಮ್ಮ ಸಂಘಟನೆ ಎಲ್ಲ ಸದಸ್ಯರುಗಳು ರಾಜ್ಯಾಧ್ಯಕ್ಷ ಸೇರಿದಂತೆ ತೀರ್ಮಾನ ಮಾಡಿದಾಗ ಅದಕ್ಕೆಲ್ಲ ಒಪ್ಕೊಂಡ್ರು. ಅದ್ರ ಪ್ರಕಾರ ನಾವು ಇವತ್ತು ಜೋಡಿಗಳನ್ನು ಹುಡುಕುವಂಥ ಕೆಲಸವನ್ನು ಒಂದು ತಿಂಗಳಿಂದ ಮಾಡಿದ್ವಿ. ನಾವು ಜೋಡಿಗಳು ಹುಡುಕುವಾಗ ಅನ್ಎಕ್ಸ್ಪೆಕ್ಟೆಡ್ ನಮ್ಮ ಜೋಡಿಗಳು ಸಿಕ್ತು. ಇನ್ನೂ 10 ಜೋಡಿ ಅಲ್ಲ, ಇನ್ನೂ ತುಂಬ ಜೋಡಿಗಳು ಬಂದು ಅದನ್ನು 10 ಜೋಡಿಗೆ ಸೀಮಿತ ಮಾಡಿದ್ರಿಂದ ಇಲ್ಲಿ ಅಂಗವಿಕಲರು ಬಂದು ಇಂಟರ್ ಕ್ಯಾಸ್ಟ್ ಮ್ಯಾರೇಜ್ ಕೂಡ ಆಯಿತು. ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಕಂಡಂಥ ಕನಸು ಇದು. ಯಾಕೆ ಸರ್, ಇದು ಜಾತಿ ನಿರ್ಮೂಲನೆ ಆಗ್ಬೇಕಾದ್ರೆ ಅಂತರ್ಜಾತಿ ವಿವಾಹ ಅಂತ ಬಾಬಾ ಸಾಹೇಬ್ ಅವರೇ ಹೇಳಿದರು. ಮತ್ತು ಏನು ಅಂಗವಿಕಲರಿದ್ದರು ಅವರಿಗೂ ಕೂಡ ನಾವು ಇವತ್ತು ದಾರಿ ಕೊಡ್ತಕ್ಕಂಥ ದಾರಿಯನ್ನು ಬೌದ್ಧ ವಿಹಾರ ಕೇಂದ್ರ ಇರ್ತಕ್ಕಂಥ ಬಂತೇಜಿ ಅವರು ಕರೆದುಬಿಟ್ಟು ಇವತ್ತು ಬೌದ್ಧ ಸಂಪ್ರದಾಯದಲ್ಲಿ ಮಾಡಬೇಕಂತ ಇಡೀ ರಾಜ್ಯಕ್ಕೆ ಇದು ಮಾದರಿ. ಇಡೀ ರಾಜ್ಯದಲ್ಲಿ ಸಾಮೂಹಿಕ ಮದುವೆಗಳು ಎಷ್ಟೋ ಆಗಿರ್ಬೋದು, ಆದರೆ ಬೌದ್ಧ ಧರ್ಮದ ಪ್ರಕಾರ ಸಾಮೂಹಿಕ ಮದುವೆ ಆಗಿದ್ದು ಈ ರಾಜ್ಯದಲ್ಲಿ ಇದು ಚಿಕ್ಕಮಗಳೂರು ಪ್ರಥಮ ಬಾರಿಗೆ ಆಗಿದೆ ಸರ್. 2 ಜೋಡಿ ಇದೆ, ಒಂದು ಇಂಟರ್ ಕ್ಯಾಸ್ಟ್ ಒಂದು ಇದೆ, ಅಂದರು ಒಬ್ಬರು ಇದ್ದಾರೆ. ಅವರೇ ನಾವು ನೋಂದಾಯಿಸ್ಕೊಂಡು ನಾವು ಅವರಿಗೆ ಬೇಕಾದಂಥ ರೆಕಾರ್ಡ್ಸ್ ಎಲ್ಲ ತಗೊಂಡು ಅವ್ರಿಗೆ ಒಪ್ಪಿಗೆ ತಗೊಂಡು ನಾವು ಮಾಡಿದ್ದೀವಿ. ಏನೇ ಆಗಲಿ ಈ ನವ ಜೋಡಿಗೆ ಮುಂದಿನ ಜೀವನ ಶುಭವಾಗಿರಲಿ ಅಂತ ನಾವು ಕೂಡ ಹಾರೈಸೋಣ.